Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 16 verse 21. I will be put to death, but 3 days later I will be raised to life. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನ. ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ಯೇಸು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಇಲ್ಲಿ ಯೇಸು ಸ್ವಾಮಿ ತಾನು ಮುಂದೆ ಯಾವ ರೀತಿಯ ಮರಣವನ್ನು ಅನುಭವಿಸಲಿಕ್ಕಿದ್ದಾರೆ, ತನ್ನ ಜೀವಿತದಲ್ಲಿ ಎಷ್ಟೆಲ್ಲ ಕಷ್ಟಗಳು ಬರಲಿಕ್ಕಿವೆ ಎನ್ನುವಂಥದ್ದನ್ನು ತನ್ನ ಶಿಷ್ಯರಿಗೆ ತಿಳಿಸಲಿಕ್ಕೆ ಪ್ರಾರಂಭ ಮಾಡುತ್ತಾ ಇದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆಡಿರುವ 6ನೇ ಮಾತನ್ನು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಇಲ್ಲಿ ಆತನ ಬಾಧೆಯು ಪೂರ್ಣಗೊಂಡಿದೆ ಎನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. 6ನೇ ಮಾತು ತೀರಿತು ಎಂಬುದಾಗಿ ನಮ್ಮ ಸ್ವಾಮಿಯವರು ಇಲ್ಲಿ ಹೇಳುತ್ತಾ ಇದ್ದಾರೆ. ಇಲ್ಲಿ ನಮ್ಮ ಯೇಸು ಕ್ರಿಸ್ತನಿಗೆ ಎಷ್ಟೆಲ್ಲ ಬಾಧೆಗಳು ಉಂಟಾಗಿವೆ ಎನ್ನುವಂಥದ್ದನ್ನು ತಿಳಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾವ ನಾಲಿಗೆಯಿಂದಲೂ ಸಾಧ್ಯವಿಲ್ಲ, ಅಥವಾ ಅದನ್ನು ವರ್ಣಿಸಿ ಬರೆಯೋಣವೆಂದರೆ ಯಾವ ಲೇಖನಿಗೂ ಕೂಡ ಅದು ಬರೆಯಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಯೇಸು ಸ್ವಾಮಿ ದೈಹಿಕವಾಗಿ ಅನೇಕ ಬಾಧೆಯನ್ನು ಅನುಭವಿಸಿದ್ದಾರೆ, ಮಾನಸಿಕವಾಗಿಯೂ ಕೂಡ ಆತನು ವೇದನೆಯನ್ನು ಅನುಭವಿಸಿದ್ದಾರೆ. ಇಲ್ಲಿ ಜನರಿಂದ ಆತನು ಬಾಧಿಸಲ್ಪಟ್ಟಿದ್ದಾನೆ, ಸೈತಾನನಿಂದ ಶೋಧಿಸಲ್ಪಟ್ಟಿದ್ದಾನೆ, ದೇವರಿಂದಲೂ ಕೂಡ ದಂಡಿಸಲ್ಪಟ್ಟು ದೇವರು ಕೂಡ ಈತನ ಕೈ ಬಿಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಆತನ ವೈರಿಗಳು ಆತನ ಜೀವಿತದಲ್ಲಿ ನೋವನ್ನು ಉಂಟು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆತನ ಸ್ನೇಹಿತರು ಕೂಡ ಆತನಿಗೆ ನೋವನ್ನುಂಟು ಮಾಡಿದ್ದಾರೆ. ಹೌದು, ಇದೆಲ್ಲ ನಮ್ಮ ಸ್ವಾಮಿಗೆ ಮೊದಲೇ ಗೊತ್ತಿತ್ತು. ತನ್ನ ಪ್ರಾರಂಭದ ಜೀವಿತದಲ್ಲಿಯೇ ಯೇಸು ಸ್ವಾಮಿ ಶಿಲುಬೆಯ ನೆರಳಿನಲ್ಲಿ ಬೆಳೆದು ಬಂದಿದ್ದಾರೆ. ಈಗ ಮಾನವರಾದ ನಮ್ಮ ವಿಷಯದಲ್ಲಿ ನಾವು ನೋಡುವುದಾದರೆ ಮುಂದೆ ನಮಗೆ ಏನು ಸಂಭವಿಸುತ್ತದೆ ಎನ್ನುವಂಥದ್ದನ್ನು ದೇವರು ಮರೆ ಮಾಡಿಟ್ಟಿದ್ದಾರೆ. ನಮಗೆ ಅದು ಗೊತ್ತಿರುವುದಿಲ್ಲ, ಭವಿಷ್ಯತ್ತಿನ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲ. ಆದರೆ ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ನಾವು ನೋಡುತ್ತೇವೆ. ಯೇಸು ಸ್ವಾಮಿಗೆ ಅದೆಲ್ಲವೂ ಆದಿಯಲ್ಲಿಯೇ ಪ್ರಕಟವಾಗಿತ್ತು. ಮುಂದೆ ಆತನ ಜೀವಿತದಲ್ಲಿ ಏನು ಸಂಭವಿಸಲಿಕ್ಕಿದೆ, ಯಾವ ಥರವಾದ ಮರಣವನ್ನು ಆತನು ಅನುಭವಿಸಲಿಕ್ಕಿದ್ದಾರೆ, ಇದೆಲ್ಲ ಆತನಿಗೆ ಗೊತ್ತಿತ್ತು. ಆದರೆ ನಮಗಾದರೂ ಇದ್ಯಾವುದೂ ಗೊತ್ತಿರುವುದಿಲ್ಲ. ಕೇವಲ ಆಯಾ ದಿನದಲ್ಲಿಯೇ ಆ ದಿನದಲ್ಲಿ ಏನೇನು ಆಗಿದೆ ಎನ್ನುವುದು ಮಾತ್ರ ನಮಗೆ ಗೊತ್ತಿರುತ್ತದೆ ಹೊರತು ಮುಂದೆ ಏನಾಗುವುದು ನಮಗೆ ಗೊತ್ತಾಗುವುದಿಲ್ಲ. ಆದರೆ ನಮ್ಮ ಕ್ರಿಸ್ತನಿಗೆ ಇದೆಲ್ಲ ಗೊತ್ತಿತ್ತು. ಆದುದರಿಂದ ಆತನು ಮುಂದೆ ತನ್ನ ಜೀವಿತದಲ್ಲಿ ಸಂಭವಿಸಲಿಕ್ಕಿರುವ ಆ ಕ್ರೂಜೆಯ ಚಿತ್ರವನ್ನು ಹೊತ್ತುಕೊಂಡು ತಿರುಗುತ್ತಾ ಇದ್ದರು. ಇದು ಮಾನಸಿಕ ಹಿಂಸೆ. ಮಾನಸಿಕವಾಗಿ ಆತನು ಬಹಳವಾಗಿ ನೋವುಂಡಿದ್ದನು. ಪ್ರಿಯರೇ, ಕಾನಾವೂರಿನ ಮದುವೆಯಲ್ಲಿ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ. ಹೌದು, ಆತನ ಜೀವಿತದಲ್ಲಿ ಏನು ಆಗಲಿಕ್ಕಿದೆ ಎನ್ನುವಂಥ ಚಿತ್ರ ಆತನ ಮುಂದೆ ಇದೆ ಎನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಯೇಸು ಸ್ವಾಮಿ ನಿಕೋದೇಮನ ಬಳಿಯಲ್ಲಿ ಮಾತನಾಡುವಾಗ ಮನುಷ್ಯ ಕುಮಾರನು ಎತ್ತಲ್ಪಡುವನು ಎಂಬುದಾಗಿ ಹೇಳುತ್ತಾರೆ. ನಿನ್ನ ಎಡಕ್ಕೂ ಬಲಕ್ಕೂ ನನ್ನ ಮಕ್ಕಳು ಕೂತುಕೊಳ್ಳಬೇಕು ಎನ್ನುವಂಥ ಆ ತಾಯಿಯ ಆಶೆಯನ್ನು ಯೇಸು ಸ್ವಾಮಿ ಕೇಳಿಸಿಕೊಂಡಾಗ ಅಲ್ಲಿ ಯೇಸು ಸ್ವಾಮಿ ತಾನು ಕುಡಿಯಬೇಕಾದ ಪಾತ್ರೆಯ ಬಗ್ಗೆ ಅವರಿಗೆ ಜ್ಞಾಪಕ ಮಾಡಿಕೊಡ್ತಾರೆ. ಮುಂದೆ ಪೇತ್ರನು ನೀನೇ ಬರಬೇಕಾದ ಕ್ರಿಸ್ತನು ಎಂಬುದಾಗಿ ಹೇಳಿದಾಗ ಆತನು ಈ ಮೇಲಿನ ವಚನವನ್ನು ಅಲ್ಲಿಂದಲೇ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದು, ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗಬೇಕು, ಅಲ್ಲಿ ಹಿರಿಯರಿಂದ, ಮಹಾಯಾಜಕರಿಂದ, ಶಾಸ್ತ್ರಿಗಳಿಂದ ಬಹಳವಾಗಿ ಕಷ್ಟವನ್ನು ಅನುಭವಿಸಬೇಕು, ಕೊಲ್ಲಲ್ಪಡಬೇಕು, ಅಷ್ಟು ಮಾತ್ರವಲ್ಲದೆ 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕು ಎನ್ನುವಂಥದ್ದನ್ನು ಅಲ್ಲಿ ಶಿಷ್ಯರಿಗೆ ಹೇಳುತ್ತಾ ಆ ದಿನಗಳನ್ನು ಯೇಸು ಸ್ವಾಮಿ ಜ್ಞಾಪಕ ಮಾಡಿಕೊಳ್ಳುತ್ತಾರೆ. ಯೇಸು ಸ್ವಾಮಿ ರೂಪಾಂತರ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಮೋಶೆಯು ಮತ್ತು ಎಲಿಯನು
ಇವರು ವೈಭವದೊಡನೆ ಯೇಸು ಸ್ವಾಮಿಗೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತನಾಡುತ್ತಿದ್ದರು ಪ್ರಿಯರೇ. ಇದೆಲ್ಲ ಯೇಸು ಸ್ವಾಮಿಗೆ ಮೊದಲೇ ತಿಳಿದಿದೆ. ಈಗಾಗಲೇ ನಮ್ಮ ಯೇಸು ಸ್ವಾಮಿ ಎಷ್ಟೆಲ್ಲ ವೇದನೆಯನ್ನು ಅನುಭವಿಸಿದ್ದಾರೆ ಎನ್ನುವಂಥದ್ದನ್ನು ಕಳೆದ ಕೆಲ ದಿವಸಗಳಿಂದ ನಾವು ಪ್ರತಿನಿತ್ಯ ಮನನ ಮಾಡುತ್ತಲೇ ಬರ್ತಾ ಇದ್ದೇವೆ. ಆದುದರಿಂದ ಈ ಹೊತ್ತು ನಾನು ಅದನ್ನು ನಿಮಗೆ ವಿವರಿಸುವುದು ಬೇಡ ಪ್ರಿಯರೇ. ನೀವು ಅವುಗಳನ್ನು ಕೇಳಿಸಿಕೊಳ್ಳಬೇಕಾದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಯಾರೂ ಕರುಣೆ ತೋರಿಸುತ್ತಾ ಇಲ್ಲ. ಆತನಿಗೆ ಸಂತೈಸಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಈ ನಮ್ಮ ಸೃಷ್ಟಿಕರ್ತನನ್ನು ನೋಡಲಿಕ್ಕಾಗದಂತೆ ಸೂರ್ಯನೂ ಕೂಡ ತನ್ನ ಮುಖವನ್ನು ತಿರುಗಿಸಿಕೊಂಡಿದ್ದಾನೆ. ಘೋರ ಕತ್ತಲೆ ಆವರಿಸಿದೆ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಮಾತನಾಡ್ತಾ ಇದ್ದಾರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ, ಮತ್ತು ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಕೂಗ್ತಾ ಇದ್ದಾರೆ. ಈಗ 6ನೇ ಮಾತು ಹೇಳ್ತಾ ಇದ್ದಾರೆ, ತೀರಿತು ಎಂಬುದಾಗಿ. ಹೌದು, ಅಲ್ಲಿ ಒಂದು ಘೋರವಾದ ಆತ್ಮೀಕ ಯುದ್ಧ ನಡೆಯುತ್ತಾ ಇದೆ. ಆ ಸರ್ಪ ಈತನ ಹಿಮ್ಮಡಿಯನ್ನು ಕಚ್ಚಿದ್ದಾನೆ, ಈತನು ಬಾಧೆಗೆ ಒಳಪಟ್ಟಿದ್ದಾನೆ. ಈತನ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಆದರೆ ಈ ಎಲ್ಲವುಗಳು ತೀರಿ ಹೋದವು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾ ತೀರಿತು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದೇವರು ಆತನನ್ನು ದಂಡಿಸಿದರು. ಸೈತಾನನ್ನು ತನ್ನ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕ್ರಿಸ್ತನಿಗೆ ಮರಣವನ್ನುಂಟು ಮಾಡಿದನು. ಪಾತ್ರೆಯನ್ನು ಕುಡಿದು ಬರಿದು ಮಾಡಿದ್ದಾರೆ. ಪಾಪಕ್ಕೆ ದಂಡನೆ ಉಂಟಾಗಿದೆ. ಯೇಸು ಕ್ರಿಸ್ತನ ಶ್ರಮ ಮರಣದ ಕುರಿತು ಬರೆಯಲ್ಪಟ್ಟಿರುವ ಎಲ್ಲ ಪ್ರವಾದನೆಗಳು ನೆರವೇರಿವೆ. ದೇವರು ಈಗ ತೃಪ್ತಿಗೊಂಡಿದ್ದಾರೆ. ಎಲ್ಲವುಗಳು ಆದ ಮೇಲೆ ಒಂದು ಕೂಗು ಕೇಳಿ ಬರುತ್ತಾ ಇದೆ. ಪ್ರಕೃತಿಯಲ್ಲಿ ಅದು ಧ್ವನಿಗೈಯುತ್ತಾ ಇದೆ. ಅದ್ಯಾವುದೆಂದರೆ ಅದುವೇ ತೀರಿತು ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಇನ್ನು ಮುಂದೆ ಈ ಥರದ ವೇದನೆ ಅನುಭವಿಸುವುದು ಬೇಕಾಗಿಲ್ಲ. ಈ ಥರದ ಅವಮಾನ ಪಡುವುದು ಬೇಕಾಗಿಲ್ಲ. ಇನ್ನು ಮುಂದೆ ದೇವರಿಗೂ ಪಾಪಿಗಳಿಗೂ ಕೂಡ ತಿಕ್ಕಾಟವಿಲ್ಲ. ಇನ್ನು ಮುಂದೆ ಆತನ ವೈರಿಗಳು ಆತನಿಗೆ ಹಿಂಸೆ ಪಡಿಸುವುದು ಅಗತ್ಯವಿಲ್ಲ. ದೇವರ ಸ್ನೇಹಿತರು ಕೂಡ ಆತನಿಗೆ ಯಾವ ಅವಮಾನ ಮಾಡುವುದಿಲ್ಲ. ಯಾವ ವೈರಿಗಳಿಗೂ ಕೂಡ ಹಿಡಿದುಕೊಡುವುದಿಲ್ಲ. ಇನ್ನು ಒಂದು ಕ್ಷಣವೂ ಕೂಡ ಸೈತಾನನು ಯೇಸು ಕ್ರಿಸ್ತನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಸದಾ ಕಾಲಕ್ಕೂ ದೇವರು ಯೇಸು ಕ್ರಿಸ್ತನ ಜೊತೆಗಿದ್ದಾರೆ. ಆದುದರಿಂದ ಕರ್ತನಿಗೆ ನಾವು ಸ್ತೋತ್ರ ಮಾಡೋಣ. ಯೇಸು ಕ್ರಿಸ್ತನ ಕುರಿತು ತಿಳಿಸಲ್ಪಟ್ಟಿರುವಂಥ ಈ ಶಿಲುಬೆಯ ಮರಣ ಇಲ್ಲಿ ಸಂಪೂರ್ಣವಾಗಿ ನೆರವೇರಿದೆ. ಯೇಸು ಕ್ರಿಸ್ತನ ದೈಹಿಕ ವೇದನೆ ಘೋರವಾದದ್ದಾಗಿತ್ತು. ಮಾನಸಿಕ ವೇದನೆ ತಳಮಳಗೊಳಿಸುವಂಥದ್ದಾಗಿತ್ತು. ಹೀಗೆ ನಮ್ಮ ಯೇಸು ಕ್ರಿಸ್ತನು ನಮಗಾಗಿ ಪಟ್ಟ ಶ್ರಮೆಯನ್ನು ನೀವು ಪ್ರತಿದಿನ ಧ್ಯಾನ ಮಾಡುವುದಾದರೆ ಆತನ ಪ್ರೀತಿಯನ್ನು ನೀವು ಕಂಡುಕೊಳ್ಳುತ್ತೀರಿ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದಲೇ ಕ್ರಿಸ್ತನು ಪಟ್ಟ ಶ್ರಮೆಯನ್ನು ನೀವು ಧ್ಯಾನಿಸುವಂಥವರಾಗಿರ್ರಿ. ಆತನು ನಿನಗಾಗಿಯೇ ಇಷ್ಟೆಲ್ಲ ವೇದನೆಯನ್ನು ಅನುಭವಿಸಿದ್ದಾನೆ, ನಿನಗಾಗಿಯೇ ತನ್ನ ಪ್ರಾಣವನ್ನು ಧಾರೆ ಎರೆದು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಜ್ಞಾಪಿಸಿಕೊಂಡು ನೀವು ಕೃತಜ್ಞತೆಯುಳ್ಳವರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥವರಾಗಿರ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಸೃಷ್ಟಿಕರ್ತನಾದ ಕರ್ತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮಗಾಗಿ ಶಿಲ್ಬೆಯ ಮರಣವನ್ನು ಅನುಭವಿಸಿದ್ದೀರಿಯಪ್ಪ, ಬಹು ಕಷ್ಟವನ್ನು ಅನುಭವಿಸಿದ್ದೀರಿಯಪ್ಪ. ನಮಗಾಗಿ ಕೊಲ್ಲಲ್ಪಟ್ಟಿದ್ದೀರಿ ಸ್ವಾಮಿ. ನಮಗಾಗಿ 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದಿದ್ದೀರಿ ದೇವ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಪುನರುತ್ಥಾನ ಹೊಂದಿರುವ ಯೇಸು ಕ್ರಿಸ್ತನೇ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನೀನು ನಮಗಾಗಿ ಪಟ್ಟ ಈ ಶ್ರಮೆಯನ್ನು ನಾವು ಧ್ಯಾನಿಸುತ್ತಾ ಇನ್ನು ಮುಂದೆ ನಾವು ಉತ್ತಮ ವ್ಯಕ್ತಿಗಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.